ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅದು ನಿನ್ನೆ ಪತ್ರಕರ್ತರ ಮೂಲಕನೇ ನನಗೆ ತಿಳಿದು ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಇದುವರೆಗೆ ಆಗಿರದ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಕೊಡದೆ ಸಂಸ್ಥೆಯಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳನ್ನು ಕೂಡ ಅತ್ಯಂತ ಒಂದು ಒಳ್ಳೆಯ ನಿಟ್ಟಿನಲ್ಲೇ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಅದು ಯಾವ ಸಮಸ್ಯೆ ನಮ್ಮಲ್ಲಿಲ್ಲ. ಯಾವುದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಬಾರ್ದಿತ್ತು. ಅದರಲ್ಲಿ ಯಾರ್ಯಾರು ಈ ತರದ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡುವಂತ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತವರಿಗೆ ಒಂದು ಶಿಕ್ಷೆ ಆಗಲೇಬೇಕು. ವಿದ್ಯಾರ್ಥಿಗಳ ಉತ್ತಮವಾದಂತಹ ವ್ಯಾಸಂಗವನ್ನ ಮಾಡ್ತಕ್ಕಂಥ ವಿದ್ಯಾರ್ಥಿನಿಗೆ ಅನ್ಯಾಯ ಆಗಿದೆ, ಅದಾಗಬಾರ್ದಿತ್ತು. 100ಕ್ಕೆ 30% ಮಾತ್ರ ಏಡೆಡ್ ಟೀಚರ್ಸ್ ಇರುವಂಥದ್ದು. ಇನ್ನ 70% ಟೀಚರ್ಸ್, ನಾನ್ ಟೀಚಿಂಗ್ ಸ್ಟಾಫ್, ಡಿ ಗ್ರೂಪ್ನೆಲ್ಲ ನಾವೇ ಮ್ಯಾನೇಜ್ಮೆಂಟ್ ಸ್ಟಾಫ್ ನಾವೇ ಸ್ಯಾಲರಿ ಕೊಟ್ಕೊಂಡು ಅವ್ರನ್ನ ನಿಭಾಯಿಸ್ತಾ ಇದ್ದೇವೆ. ಸರ್ಕಾರದ ಅನುಮತಿ 2020ರವರೆಗೆ ಯಾರು ವಿಧಾನ ಹೊಂದಿದ್ದಾರೆ, ನಿವೃತ್ತಿ ಆಗಿದ್ದಾರೆ ಅಂಥವರಿಗೆ ಮಾತ್ರ ಪರ್ಮಿಷನ್ ಅನ್ನು ಅಪಾಯಿಂಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿದೆ, ಒಳ ಮೀಸಲಾತಿಯ ಒಂದು ಕಾರಣದಿಂದಾಗಿ ಹಲವು ವರ್ಷಗಳಿಂದ ಅಪಾಯಿಂಟ್ಮೆಂಟ್ ಪರ್ಮಿಷನ್ ಅನ್ನ ಸರ್ಕಾರ ಕೊಟ್ಟಿರಲಿಲ್ಲ. ಈಗ ಒಳ ಮೀಸಲಾತಿದು ಫೈನಲ್ ಆಗಿದೆ. ಫೈನಲ್ ಆಗಿರ್ತಕ್ಕಂಥದ್ದು ಇನ್ನೂ ಇಂಪ್ಲಿಮೆಂಟ್ ಆಗಬೇಕು. ಅದಾದ ಮೇಲೆ ನಮಗೆ 20ರ ತನಕ 2020 ತನಕ ಯಾರು ರಿಟೈರ್ಡ್ ಆಗಿದ್ದಾರೆ ಅಂಥವ್ರಿಗೆ ಮಾತ್ರ ಅನುಮತಿ ಸಿಗುತ್ತೆ. ಆದರೆ ನಾನ್ ಟೀಚಿಂಗ್ ಸಿಗಲ್ಲ, ಕೆಲವು ಆಲ್ರೆಡಿ ಟೀಚರ್ಗಳು ಸಿಗಲ್ಲ, ಕೆಲವೊಂದು ಸಬ್ಜೆಕ್ಟ್ಗಳನ್ನ ಪರ್ಮಿಷನ್ ಅನ್ನು ಕೊಡ್ತಾ ಇಲ್ಲ, ಡಿ ಗ್ರೂಪ್ ಕೊಡಲ್ಲ. ಈ ತರದ್ದೆಲ್ಲ ಮ್ಯಾನೇಜ್ಮೆಂಟ್ ಬಳಸತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಇನ್ಸ್ಟಿಟ್ಯೂಷನ್ ಆದರೂ ಕೂಡ ಅನುದಾನಿತ ಶಿಕ್ಷಣ ಸಂಸ್ಥೆ ಆಗಿರೋದ್ರಿಂದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯಂತ ಬಡವರ್ಗದ, ಮಧ್ಯಮ ವರ್ಗದ ಮತ್ತು ಅತಿ ಹೆಚ್ಚು ಗ್ರಾಮೀಣ ಪ್ರದೇಶದ ಮಕ್ಕಳು ವ್ಯಾಸಂಗವನ್ನು ಮಾಡತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ಶಿಕ್ಷಣ ಸಂಸ್ಥೆ ಎನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ, ವ್ಯಾಪಾರೀಕರಣ ಆಗುವಂತಹ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಹೊರಗಿನ ಸಂಸ್ಥೆಗಳು ಎಲ್ಲ ಜಿಲ್ಲೆಗಳಲ್ಲಿ, ರಾಜ್ಯಾದ್ಯಂತ ಹೊರ ರಾಜ್ಯದ ಶಿಕ್ಷಣ ಸಂಸ್ಥೆಗಳು ಕೂಡ ಶಿವಮೊಗ್ಗ ಅಥವಾ ಕರ್ನಾಟಕ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂತಹ ಒಂದು ಕಾಂಪಿಟೇಷನ್ ಇರುವಂತಹ ಸಂದರ್ಭದಲ್ಲೂ ಕೂಡ 83 ವರ್ಷದ ಈ ಒಂದು ಶಿಕ್ಷಣ ಸಂಸ್ಥೆ ಎಲ್ಲ ಪೋಷಕರಿಗೆ ಮತ್ತು ಅವರ ವಿದ್ಯಾರ್ಥಿನಿಯರಿಗೆ ಸೇವೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಿಂತಿದೆ ಅಂತಂದ್ರೆ ಅದು ನಮಗೆ ಹೆಮ್ಮೆ ಆಗ್ತದೆ. ಈ ಬಾರಿ ಒಟ್ಟು PU ಕಾಲೇಜಿನಲ್ಲಿ 8 ರ್ಯಾಂಕ್ಗಳು, ಅದು ಅಧ್ಯಕ್ಷ ಮಾತನಾಡಬೇಕು 10 ರ್ಯಾಂಕ್ಗಳು ಅಂತ ಹೇಳಿದ್ರು. ಅದರಲ್ಲಿ 11 ಮತ್ತು 12ನೇ ರ್ಯಾಂಕ್ ಇರೋದ್ರಿಂದ, ಆದರೆ ಸರ್ಕಾರ ಅನೌನ್ಸ್ ಮಾಡೋದು ಕೇವಲ 10 ರ್ಯಾಂಕ್ಗಳು ಮಾತ್ರ. 8 ರ್ಯಾಂಕ್ಗಳು, ಅದರಲ್ಲಿ 5 ರ್ಯಾಂಕ್ಗಳನ್ನ ನಮ್ಮ ಕಾಮರ್ಸ್ ವಿಭಾಗದಲ್ಲಿ, 2 ರ್ಯಾಂಕ್ಗಳು ಆರ್ಟ್ಸ್ ವಿಭಾಗದಲ್ಲಿ ಮತ್ತು ಸೈನ್ಸ್ ವಿಭಾಗದಲ್ಲಿ ಒಟ್ಟು 8 ರ್ಯಾಂಕ್ಗಳು. ಹಾಗೆಯೇ ನಮ್ಮಲ್ಲಿ ಕಾಮರ್ಸ್ ವ್ಯಾಸಂಗವನ್ನು ಮಾಡ್ತಕ್ಕಂಥವರಿಗೆ CA ಕೋಚಿಂಗ್ ಅನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಹಾಗೆಯೇ ಕೋಚಿಂಗ್ ಕ್ಲಾಸಸ್ ಕೂಡ ನೀಟು, JEE ಮತ್ತು CET ಈ ತರದ ಕೋಚಿಂಗ್ ಕ್ಲಾಸಸ್ ಕೂಡ ನಡೀತಾ ಇದೆ. ಹೈಸ್ಕೂಲ್ನಲ್ಲಿ ಕೂಡ ಅತ್ಯುತ್ತಮವಾದಂತಹ ಒಂದು ಸಾಧನೆಯನ್ನು ವಿದ್ಯಾರ್ಥಿಗಳು 625ಕ್ಕೆ 621 ಮಕ್ಕಳುಗಳು ಮಾರ್ಕ್ಸ್ ಅನ್ನ ಈ ಸರಿ ತೆಗೆದಿರ್ತಕ್ಕಂಥದ್ದು ಕೂಡ ನಮ್ಮ ಸಂಸ್ಥೆ ಇತಿಹಾಸದಲ್ಲಿ ಒಂದು ಸಾಧನೆ. ಕುವೆಂಪು ವಿಶ್ವವಿದ್ಯಾನಿಲಯ ನಡೆಸಿದಂತಹ ಪದವಿ ಪರೀಕ್ಷೆಯಲ್ಲಿ 23-24ನೇ ಸಾಲಿನ ಫಲಿತಾಂಶವನ್ನು ಮೊನ್ನೆ ನಡೆದಂಥದ್ದು ಕಾನ್ವೊಕೇಶನ್ ಇನ್ನೂ 1 ವರ್ಷದ ರ್ಯಾಂಕ್ ಕೂಡ ಅನೌನ್ಸ್ ಆಗಬೇಕು. ಅದರಲ್ಲೂ ಕೂಡ ನಮ್ಮ ಸಂಸ್ಥೆಗೆ 8ರಿಂದ 10 ರ್ಯಾಂಕ್ಗಳನ್ನ ನಾವು ಅಪೇಕ್ಷೆಯನ್ನ ಪಡ್ತಾ ಇದ್ದೇವೆ. ಅಷ್ಟು ವಿದ್ಯಾರ್ಥಿಗಳ ಸಾಧನೆ ಮತ್ತು ಅವರ ಅಂಕಗಳ ಆಧಾರದಲ್ಲಿ ಇನ್ನೂ 10 ರ್ಯಾಂಕ್ಗಳು ಪದವಿ ಕಾಲೇಜಿನಲ್ಲಿ ಬರುವಂತಹ ಸಾಧ್ಯತೆಗಳಿದೆ. ಈ ವರ್ಷ ಅನೌನ್ಸ್ ಆಗಿರುವಂತಹ ಮೊನ್ನೆ
ಕಾಲೇಜಿನಲ್ಲಿ 6 ರ್ಯಾಂಕ್ಗಳು ಮತ್ತು 3 ಗೋಲ್ಡ್ ಮೆಡಲ್, 1 ಕ್ಯಾಶ್ ಪ್ರೈಸ್ ಅನ್ನು ಕೂಡ ಕುವೆಂಪು ವಿಶ್ವವಿದ್ಯಾನಿಲಯ ನಮ್ಮ ವಿದ್ಯಾರ್ಥಿನಿಯರಿಗೆ ನೀಡಿರ್ತಕ್ಕಂಥದ್ದನ್ನ ನಾವು ಒಂದು ರೀತಿ ಸಂಭ್ರಮದ ರೀತಿಯಲ್ಲಿ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಬಹಳಷ್ಟು ವಿದ್ಯಾರ್ಥಿನಿಯರು ನ್ಯಾಷನಲ್ ಲೆವೆಲ್ನಲ್ಲಿ ಸ್ಪೋರ್ಟ್ಸ್ ನಲ್ಲಿ ಇರ್ಬೋದು, NCC ನಲ್ಲಿ ಇರ್ಬೋದು ಮತ್ತು NSS ಅಲ್ಲಿ ಇರ್ಬೋದು ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ನಮ್ಮ ಪದವಿ ಕಾಲೇಜು ಮತ್ತು PU ಕಾಲೇಜುಗಳಲ್ಲಿ ಅತ್ಯುತ್ತಮವಾದಂತಹ ಸಾಧನೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ಕೂಡ ನಾವು ನೋಡಿದ್ದೇವೆ. ಅದನ್ನು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಇತರೆ ಜಿಲ್ಲೆಗಳಿಂದ ಪದವಿ ಕಾಲೇಜಿಗೆ ಸ್ಪೋರ್ಟ್ಸ್ಗೋಸ್ಕರ ನಮ್ಮ ಕಾಲೇಜಿನ ಆಯ್ಕೆ ಮಾಡಿಕೊಂಡು ಬರ್ತಾರೆ. ಕಾರಣ ಸ್ಪೋರ್ಟ್ಸ್ ಅಲ್ಲಿ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಯೂನಿವರ್ಸಿಟಿ ಲೆವೆಲ್ ಚಾಂಪಿಯನ್ಸ್ ಇದುವರೆಗೆ ಬಹುಶಃ ಕಳೆದ 7-8 ವರ್ಷಗಳಿಂದ ಸತತವಾಗಿ ನಮ್ಮ ಪದವಿ ಕಾಲೇಜಿನಲ್ಲಿ ಸ್ಥಾನವನ್ನ ಅವರು ಯಾರಿಗೂ ಬಿಟ್ಕೊಡದೆ ಪಡಿತಾ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳ ಸಾಧನೆಯನ್ನ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕಾಗುತ್ತದೆ. ಆ ಥರದ ಒಂದು ಸಾಧನೆಯನ್ನ DVS ಸಂಸ್ಥೆ ಮಾಡಿಕೊಂಡು ಬರ್ತಾ ಇದೆ. ಕಳೆದ 83 ವರ್ಷಗಳು ತುಂಬಿ 84ನೇ ವರ್ಷದ ಮೆಟ್ಲನ್ನ ನಾವು ಈಗ ಹತ್ತುತ್ತಾ ಇದ್ದೇವೆ. ಇಂತಹ ಒಂದು ಸಾಧನೆಯನ್ನ ತಮ್ಮಗಳ ಜೊತೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಪತ್ರಿಕಾಗೋಷ್ಠಿಯನ್ನ ನಾವು ಬರ್ತಾ ಇದ್ದಾರೆ. ತುಂಬಾ ಪ್ರತಿಭಾವಂತ ಮಕ್ಕಳು ಹೊರಗೆ ಬಂದು ಬರ್ತಾ ಇದ್ದಾರೆ. ಈ ವರ್ಷ ಸುಮಾರು ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ನಲ್ಲಿ ಹಲವಾರು ಮಕ್ಕಳು ಪ್ಲೇಸ್ಮೆಂಟ್ ಪಡೆದು ತಮ್ಮ ಮುಂದಿನ ಜೀವನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. 13 ಜನ ಆ ರೀತಿಯಾಗಿ ಪ್ಲೇಸ್ಮೆಂಟ್ ಪಡೆದು ಈ ಸಲ ಅವರು ವೃತ್ತಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. PA ನಲ್ಲಿ 2ನೇ ರ್ಯಾಂಕ್ ಪಡೆದಿದ್ದಾರೆ. ಪುನಶ್ರೀ ಎಂಬ ವಿದ್ಯಾರ್ಥಿ 5ನೇ ರ್ಯಾಂಕ್ ಪಡೆದಿದ್ದಾರೆ. ಬಿಂದು ಅವರು 8ನೇ ರ್ಯಾಂಕು, ಪುನೀತಾ ಅವರು BCA ನಲ್ಲಿ 9ನೇ ರ್ಯಾಂಕ್. ಒಟ್ಟು 6 ರ್ಯಾಂಕ್ಗಳು ಆ ಪದವಿ ಕಾಲೇಜಿಗೆ ದಕ್ಕಿವೆ. ಈ ವರ್ಷ 3 ಸರ್ಜರಿ ಕಾಲೇಜುಗಳಿವೆ, ಅದರಲ್ಲಿ ನಮ್ಮದು ಒಂದು. ಅದನ್ನು ಒಂದು ನಡೆಸಬೇಕು ಅನ್ನೋ ಉದ್ದೇಶದಿಂದ ನಡೆಸ್ತಾ ಇದ್ದೇವೆ. ಅದರಲ್ಲಿ ಸಾಕಷ್ಟು ಮಕ್ಕಳು ಇದ್ದಾರೆ. ಹೌಸ್ ವೈಫ್ಸು, ಎಂಪ್ಲಾಯೀಸು, ಹೋಟೆಲ್ ವರ್ಕರ್ಸು ಇವರೆಲ್ಲರೂ ಕೂಡ ಅದನ್ನು ತುಂಬ ಸಂತಸದಿಂದ ಅವರ ಮಧ್ಯ ವಯಸ್ಸನ್ನು ಮತ್ತೊಂದು ವಿದ್ಯಾರ್ಥಿ ಜೀವನವನ್ನೇ ಪುನಃ ಜ್ಞಾಪಿಸಿಕೊಂಡು ಅಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ತುಂಬ ಸಂತೋಷದಿಂದ ಪಡಿತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳನ್ನು ಕೂಡ ಒಂದು ತರುವಂತಹ ಒಂದು ಅಭಿಲಾಷೆ ನಮ್ಮದಾಗಿದೆ. ನಾವು ಸರ್ವೆ ನಡೆಸ್ತಾ ಇದ್ದೇವೆ. ಅವಕಾಶವಾದರೆ ಇನ್ನು 1-2 ವರ್ಷಗಳಲ್ಲಿ ಅದಕ್ಕೆ ಈವ್ನಿಂಗ್ ಕಾಲೇಜಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡುವ ಅಭಿಲಾಷೆ. ನಾವು ಈ ಒಂದು ಶಿಕ್ಷಣ ಯಾವಾಗಲೂ ಒಂದು ತ್ರಿಕೋನ. ಈ ತ್ರಿಕೋನದಲ್ಲಿ ಮ್ಯಾನೇಜ್ಮೆಂಟು ಒಂದು ತುದಿಯಲ್ಲಿರ್ತದೆ, ಮತ್ತೊಂದು ತುದಿಯಲ್ಲಿ ಶಿಕ್ಷಕರಿರ್ತಾರೆ, ಇನ್ನೊಂದು ತುದಿಯಲ್ಲಿ ಮಕ್ಕಳಿರ್ತಾರೆ. ಈ ಮ್ಯಾನೇಜ್ಮೆಂಟಿನ ಪಾತ್ರ ಅತಿ ಕಡಿಮೆ ಅಂತ ನಾನು ಭಾವಿಸ್ತೇನೆ. ನಾವು ಒಂಥರ ಈ ಯಕ್ಷಗಾನದಲ್ಲಿ ಭಾಗವತಕ್ಕೆ ಹಾಕಿ ಅಥವಾ ಸಂಸ್ಕೃತ ನಾಟಕದ ಸೂತ್ರಧಾರಕ್ಕೆ ಹಾಕಿ ರಂಗಕ್ಕೆ ಹೋಗಿ ವೇಷ ಕಟ್ಟಿ ಕುಣಿಯೋದು ಟೀಚರ್ಸು ಮತ್ತು ಮಕ್ಕಳು. ಆದ್ದರಿಂದ ಇವತ್ತು ನಿಮ್ಮ ಬಹುಮಾನಗಳೇನಾದ್ರು ಇದ್ದರೆ ಅದು ಟೀಚರ್ಸಿಗೆ ಸಲ್ಲಬೇಕು ಮತ್ತು ಮಕ್ಕಳಿಗೆ ಸಲ್ಲಬೇಕು. ನಮಗಲ್ಲ, ಅದನ್ನು ಸ್ಪಷ್ಟಪಡಿಸ್ತಾ ಇದೆ. ಈ ನಮ್ಮ ಈ ವರ್ಷದ ಫಲಿತಾಂಶವನ್ನು ತಮ್ಮ ಗಮನಕ್ಕೆ ಮತ್ತು ಸಾರ್ವಜನಿಕ ಗಮನಕ್ಕೆ ಮತ್ತು ಪೋಷಕರ ಗಮನಕ್ಕೆ ತರುವ ಉದ್ದೇಶದಿಂದ ಈ ಒಂದು ಸಭೆಯನ್ನು ನಾವು ಕರೆದಿದ್ದೇವೆ. ಈ ವಿಚಾರದಲ್ಲಿ ಒಂದು ಸುಮಾರು 80-85 ವರ್ಷಗಳ ಅವಧಿಯಲ್ಲಿ ಅತಿ ಹೆಚ್ಚಿನ ಗಳಿಕೆಯ ಫಲಿತಾಂಶ ಸಿಕ್ಕಿದ್ದು ಬಹುಶಃ ಈ ವರ್ಷ ಅಂತ ಹೇಳಿದರೆ ನಾನು ಹೆಮ್ಮೆಯಿಂದ ಭಾವಿಸೋದಿಲ್ಲ. ನಾವು ಈಗಾಗಲೇ ಲಿಖಿತ ವಿವರಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲ ಕೈ ಸೇರಿದೆ. ಮೊದಲಿಗೆ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ, ಇದರಲ್ಲಿ ಒಬ್ಬ ವಿದ್ಯಾರ್ಥಿನಿ 625ಕ್ಕೆ 621 ಅಂಕಗಳನ್ನು ಪಡೆದು ರಾಜ್ಯದಲ್ಲಿ 5ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ಮತ್ತು ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ.
ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ.